ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಯಾಕಿಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ಈ ಫಾರ್ಮಾ ಸೆಕ್ಟರ್ ಮೇಲೆ ನೋಡ್ಕೊಂಡ್ರೆ ಯಾವುದೇ ತರ ಟ್ಯಾರಿಫ್ ಇರಲಿಲ್ಲ, ಆದ್ರೂ ಈ ಫಾರ್ಮಾ ಕಂಪನೀಸ್ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿದ್ದಾವೆ. ಇದಕ್ಕೆ ರೀಸನ್ಸ್ ಏನು ಅಂತ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಹೊಸದಾಗಿ ಡಿಜಿಟಲ್ ಸರ್ವಿಸ್ ಟ್ಯಾರಿಫ್ ಹಾಕ್ತೀನಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಈ ಚೈನಾ ಮೇಲೆ ನೋಡ್ಕೊಂಡ್ರೆ 200% ಟ್ಯಾರಿಫ್ ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಎಲ್ಲಾ ಟಾಪಿಕ್ಸ್ ಬಗ್ಗೆನೂ ಮಾತಾಡ್ಕೊಂಡು ಮತ್ತೆ ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ ಯಾವ ತರ ಇರ್ಬೋದು ಅಂತ ಸಮೇತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ, ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ಇರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದ್ರೆ ಸೆನ್ಸೆಕ್ಸ್ 849 ಪಾಯಿಂಟ್ಸ್ ಡೌನ್ ಆಗಿ 80,786 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 255 ಪಾಯಿಂಟ್ಸ್ ಡೌನ್ ಆಗಿ 24,712 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 688 ಪಾಯಿಂಟ್ಸ್ ಡೌನ್ ಆಗಿ 54,450 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗೋಗಿದೆ. ನಿಫ್ಟಿ ಸೆನ್ಸೆಕ್ಸ್ ಆದ್ರೆ ಎಬೋವ್ 1% ಫಾಲ್ ಆಗಿದೆ, ಮಿಡ್ ಕ್ಯಾಪ್ಸ್ ಆದ್ರೆ ಎಬೋವ್ 1.5% ಫಾಲ್ ಆಗಿದೆ, ಮತ್ತೆ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರೆ 2% ಫಾಲ್ ಆಗಿದೆ ಇವತ್ತು. ಫ್ರೆಂಡ್ಸ್, ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಮೆನ್ಷನ್ ಮಾಡಿದ್ದೆ, ಟ್ಯಾರಿಫ್ ಡೆಡ್ ಲೈನ್ಗೆ ತುಂಬಾ ಹತ್ರದಲ್ಲಿದ್ದೀವಿ, ಅದರಿಂದ ಮಾರ್ಕೆಟ್ ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಬುಧವಾರ ನೋಡ್ಕೊಂಡ್ರೆ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಸಮೇತ ಇರುತ್ತೆ, ಅದರಿಂದ ಪ್ರಾಫಿಟ್ ಬುಕಿಂಗ್ ನಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಮೆನ್ಷನ್ ಮಾಡಿದ್ದೆ. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ಅಂದ್ರೆ ಟ್ಯಾರಿಫ್ ಏನೆ. ನಾಳೆ ಕರೆಕ್ಟ್ ಆಗಿ 12 ಗಂಟೆಯಿಂದ ಇಂಡಿಯಾ ಮೇಲೆ 50% ಟ್ಯಾರಿಫ್ ಇರುತ್ತೆ. ಅದ್ರ ಜೊತೆಗೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರು ಇಂಡಿಯಾ ಮೇಲೆ ಅಡಿಷನಲ್ 25% ಟ್ಯಾರಿಫ್ ಇದೆ ಅಂತ ಸರ್ಕ್ಯುಲರ್ ನ ಕೂಡ ರಿಲೀಸ್ ಮಾಡಿದ್ದಾರೆ. ಈ ಟ್ಯಾರಿಫ್ ಇದೆ ಅಂತಾನೆ ನಮ್ಮ ಮಾರ್ಕೆಟ್ ಅಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಇಂದ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಟ್ಯಾರಿಫ್ ಬಗ್ಗೆ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ, ಇವಾಗ ಇನ್ನೊಂದ್ಸಲ ಜಸ್ಟ್ ಹೈಲೈಟ್ ಮಾಡ್ತೀನಿ ನೋಡಿ. ಇಂಡಿಯಾ ಮೇಲೆ ನೋಡ್ಕೊಂಡ್ರೆ 25% ರೆಸಿಪ್ರೋಕಲ್ ಟ್ಯಾರಿಫ್ ಇದೆ. ಇದು ಈಗಾಗಲೇ ಶುರು ಆಗಿದೆ. ನೀವು ಒಂದ್ಸಲ ಈ ಇಮೇಜ್ ನೋಡಿ. ಇವಾಗ ಇಂಡಿಯಾ ಇಂದ US ಗೆ $80 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. US ಇಂದ ನೋಡ್ಕೊಂಡ್ರೆ $40 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ ನ ಇಂಪೋರ್ಟ್ ಮಾಡ್ಕೊಂತೀವಿ. ಇವಾಗ ಯಾವ್ಯಾವ ಸೆಕ್ಟರ್ ಇಂದ ಎಷ್ಟೆಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ, ಯಾವ್ಯಾವ ಸೆಕ್ಟರ್ಗೆ ಎಷ್ಟು ನೆಗೆಟಿವ್ ಆಗುತ್ತೆ ಅಂತ ನೀವು ಇಮೇಜ್ ನೋಡಿದ್ರೇನೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇವಾಗ ನಾಳೆಯಿಂದ ಅಡಿಷನಲ್ 25% ಟ್ಯಾರಿಫ್ ಹಾಕಿದಾರಲ್ಲ, ಇದಕ್ಕೆ ರೀಸನ್ ಏನು ಅಂತಂದ್ರೆ ನಾವು ರಷ್ಯಾದಿಂದ ತುಂಬಾನೇ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇದೀವಿ, ಅದರಿಂದ ರಷ್ಯಾ ಯುಕ್ರೇನ್ ಮಧ್ಯ ಯುದ್ಧ ನಡೆಯೋದಕ್ಕೆ ಇಂಡಿಯಾ ಕೂಡ ಇಂಡೈರೆಕ್ಟ್ ಆಗಿ ಕಾರಣ ಅಂತ ಅಂದು ಇವಾಗ ಇಂಡಿಯಾ ಮೇಲೆ ಅಡಿಷನಲ್ 25% ಟ್ಯಾರಿಫ್ ಹಾಕಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಅಡಿಷನಲ್ 25% ಟ್ಯಾರಿಫ್ ಅಲ್ಲಿ ಯಾವ್ಯಾವ ಸೆಕ್ಟರ್ಗೆ ಟ್ಯಾರಿಫ್ ಹಾಕಿಲ್ಲ ಅಂತ ನೋಡ್ಕೊಂಡ್ರೆ ಒಂದ್ಸಲ ಈ ಇಮೇಜ್ ನ ನೋಡಿ. ಇದರಲ್ಲಿ ಆಟೋ ಮತ್ತೆ ಆಟೋ ಪಾರ್ಟ್ಸ್ ಗೆ ಅಡಿಷನಲ್ ಟ್ಯಾರಿಫ್ ಏನೂ ಇಲ್ಲ, ಮತ್ತೆ ಐರನ್, ಸ್ಟೀಲ್, ಅಲ್ಯೂಮಿನಿಯಂಗೆ ಯಾವುದೇ ತರ ಅಡಿಷನಲ್ ಟ್ಯಾರಿಫ್ ಇಲ್ಲ, ಕಾಪರ್ ಮತ್ತೆ ಕಾಪರ್ ಪ್ರಾಡಕ್ಟ್ಸ್ ಗೆ ಯಾವುದೇ ತರ ಟ್ಯಾರಿಫ್ ಇಲ್ಲ, ಮತ್ತೆ ಫಾರ್ಮಾ ಪ್ರಾಡಕ್ಟ್ಸ್ಗೂ ಯಾವುದೇ ತರ ಟ್ಯಾರಿಫ್ ಇಲ್ಲ. ಅದಾದ್ಮೇಲೆ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಚಿಪ್ಸ್, ಮೊಬೈಲ್, ಟ್ಯಾಬ್ಲೆಟ್ಸ್, PCBs ಈ ಪ್ರಾಡಕ್ಟ್ಸ್ಗೂ ಯಾವುದೇ ತರ ಅಡಿಷನಲ್ ಟ್ಯಾರಿಫ್ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಟ್ಯಾರಿಫ್ ಎಲ್ಲ ಯಾವ ತರ ಆಯ್ತು ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಚೂಸ್ ಮಾಡ್ಕೊಂತವ್ರೆ. ಈ ಪ್ರಾಡಕ್ಟ್ US ಗೆ ಜಾಸ್ತಿ ಬರುತ್ತಲ್ಲ, ಇದು US ಜನನು ಬಳಸ್ತಾ ಇದಾರೆ, ಇದಕ್ಕೆ ಯಾವುದೇ ತರ ಟ್ಯಾರಿಫ್ ಬೇಡ, ಇದನ್ನ ಕಮ್ಮಿ ಬಳಸ್ತಾ ಇದೀವಲ್ಲ, ಜಾಸ್ತಿ ಟ್ಯಾರಿಫ್ ಹಾಕೋಣ ಅಂತ ಡೊನಾಲ್ಡ್ ಟ್ರಂಪ್ ಅವರು ಅವ್ರಿಗೆ ಇಷ್ಟ ಬಂದಂಗೆ ಡಿಸಿಷನ್ಸ್ ತಗೊಂತಾನೆ ಇದಾರೆ. ಅದ್ರಲ್ಲೂ ಎಸ್ಪೆಷಲಿ ಇವಾಗ ಈ ಎಲೆಕ್ಟ್ರಾನಿಕ್ಸ್ ಇದಾವಲ್ಲ, ಅಂದ್ರೆ ಚಿಪ್ಸ್, ಮೊಬೈಲ್ಸ್, ಟ್ಯಾಬ್ಲೆಟ್ಸ್, PCBs ಇನ್ನ ಯಾವ್ಯಾವ ಎಲೆಕ್ಟ್ರಾನಿಕ್ ಐಟಮ್ಸ್ ಇದಾವೋ ಈ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಸೇರಿದ್ರೆ ಇಂಡಿಯಾ ಇಂದ $16 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಇವಾಗ ಟೋಟಲ್ ಆಗಿ $80 ಬಿಲಿಯನ್ ಅಲ್ಲಿ $16 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ ಈ ಎಲೆಕ್ಟ್ರಾನಿಕ್ಸ್ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದರಿಂದ ಯಾವುದೇ ತರ ಟ್ಯಾರಿಫ್ ನ ಕೂಡ ಹಾಕಿಲ್ಲ ಈ ಸೆಕ್ಟರ್ ಮೇಲೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಈ ಫಾರ್ಮಾ ಸೆಕ್ಟರ್ ಮೇಲೆ ನೋಡ್ಕೊಂಡ್ರೆ ಯಾವುದೇ ತರ ಟ್ಯಾರಿಫ್ ಇಲ್ಲ ಅಲ್ವಾ, ಇವಾಗ ಅಡಿಷನಲ್ ಟ್ಯಾರಿಫ್ ಕೂಡ ಇಲ್ಲ, ಮತ್ತೆ ರೆಸಿಪ್ರೋಕಲ್ ಟ್ಯಾರಿಫ್ ಕೂಡ ಇಲ್ಲ. ಆದ್ರೂ ಇವತ್ತು ಈ ಫಾರ್ಮಾ ಇಂಡೆಕ್ಸ್ ನೋಡ್ಕೊಂಡ್ರೆ ಎಬೋವ್ 1.5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ತುಂಬಾ ಕಂಪನೀಸ್ ಎಲ್ಲ ನಿಯರ್ಲಿ 2 to 3% ವರೆಗೂ ಫಾಲ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಈ ಮೆಡಿಸಿನ್ಸ್ ನೆಲ್ಲ ಬಳಸ್ತಾ ಇರ್ತೀವಲ್ಲ, ಈ ಮೆಡಿಸಿನ್ಸ್ ಪ್ರೈಸಸ್ ನ 1400% ಇಂದ 1500% ವರೆಗೂ ಕಟ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇದರಿಂದ ನಮ್ಮ ಇಂಡಿಯನ್ ಫಾರ್ಮಾ ಕಂಪನೀಸ್ಗೆ ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಇಂಡಿಯನ್ ಕಂಪನೀಸ್ ಏನೇ ನಿಯರ್ಲಿ $34 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ ನ ನಾವು ಪ್ರತಿ ವರ್ಷ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಅದರಿಂದ ಝೈಡಸ್ ಲೈಫ್ ಸೈನ್ಸ್, ಸನ್ಫಾರ್ಮಾ, ಲೂಪಿನ್ ಈ ತರ ತುಂಬಾನೇ ಕಂಪನೀಸ್ಗೆಲ್ಲ ಇದು ನೆಗೆಟಿವೇ ಆಗುತ್ತೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವತ್ತು ಸನ್ಫಾರ್ಮಾ ನೋಡ್ಕೊಂಡ್ರೆ ತುಂಬಾನೇ ಕರೆಕ್ಟ್ ಆಗಿದೆ ಅಲ್ಲ, ಇದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಇವಾಗ ಬ್ಯಾಂಕ್ ಆಫ್ ಅಮೆರಿಕನ್ ಸೆಕ್ಯೂರಿಟೀಸ್ ಅವ್ರು ನೋಡ್ಕೊಂಡ್ರೆ ಈ ಕಂಪನಿನ ಡೌನ್ ಗ್ರೇಡ್ ಮಾಡಿದ್ದಾರೆ. ಅದ್ರ ಜೊತೆಗೆ 9% ಟಾರ್ಗೆಟ್ ಪ್ರೈಸ್ ನ ಕೂಡ ಕಟ್ ಮಾಡಿದ್ದಾರೆ. ಇದು ಕೂಡ ಒಂದು ರೀಸನ್ ಆಗಿದೆ.
ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ. ಇವಾಗ ಇವ್ರೇನ್ ರೀಸನ್ ನ ಹೈಲೈಟ್ ಮಾಡ್ತಾ ಇದಾರೆ ಅಂದ್ರೆ ವ್ಯಾಲ್ಯೂಷನ್ ಕನ್ಸರ್ನ್ ಇದೆ ಅಂತ ರೀಸನ್ ನ ಹೈಲೈಟ್ ಮಾಡ್ತಾ ಇದಾರೆ. ಅದಾದ್ಮೇಲೆ ಇವಾಗ ಇಂಡಿಯಾ ಮೇಲೆ 50% ಟ್ಯಾರಿಫ್ ಶುರು ಆಗ್ತಾ ಇದೆ ಅಲ್ಲ, ಅದರಿಂದ ನುಮ್ರಾದವ್ರು ನೋಡ್ಕೊಂಡ್ರೆ GDP ಎಸ್ಟಿಮೇಟ್ಸ್ ನ ಕೂಡ ಕಮ್ಮಿ ಮಾಡಿದ್ದಾರೆ. ಮುಂಚೆ 6.2% ಎಸ್ಟಿಮೇಟ್ ಮಾಡ್ತಾ ಇದ್ರು, ಇವಾಗ 6%ಗೆ ಡೌನ್ ಮಾಡಿದ್ದಾರೆ. ಮತ್ತೆ ನಾನು ಸಹ ತುಂಬಾ ಸಲ ಹೇಳಿದ್ದೆ, ಇವಾಗ ಗೌರ್ಮೆಂಟ್ ನೋಡ್ಕೊಂಡ್ರು ಈ ಟ್ಯಾರಿಫ್ ಅನ್ಸರ್ಟನಿಟೀಸ್ ಇಂದ 0.2 to 3% ವರೆಗೂ GDP ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಇಂಡಿಯಾ ಮೇಲೆ ನೋಡ್ಕೊಂಡ್ರೆ 50% ಟ್ಯಾರಿಫ್ ಇದೆ ಅಲ್ಲ, ಅದಕ್ಕೋಸ್ಕರ ಮಾರ್ಕ್ ಮಾಬಿಸ್ ಅವ್ರ ಸಮೇತ ಇಂಡಿಯಾ ಮೇಲೆ ಅವ್ರ ಒಪಿನಿಯನ್ ಶೇರ್ ಮಾಡಿದ್ದಾರೆ. ಇವಾಗ ಶಾರ್ಟ್ ಟರ್ಮ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಅನ್ಸರ್ಟನಿಟೀಸ್ ಇದೆ, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಚೈನಾಗಿನ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಇವಾಗ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಲ್ಲ, ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಸೆಲ್ಲಿಂಗ್ ಮಾಡಕ್ ಹೋಗ್ಬೇಡಿ. ಮಾರ್ಕೆಟ್ ನ ಲಾಂಗ್ ಟರ್ಮ್ ಅಲ್ಲಿ ನೋಡಿ, ಜೊತೆಗೆ ಬೈ ಅಂಡ್ ಡಿಪ್ ಸ್ಟ್ರಾಟಜಿನ ಫಾಲೋ ಮಾಡಿ. ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಇನ್ನ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಮತ್ತೆ ಇವಾಗ ಶಾರ್ಟ್ ಟರ್ಮ್ ಅನ್ಸರ್ಟನಿಟೀಸ್ ಬಗ್ಗೆ ನೋಡ್ಕೊಂಡ್ರೆ ಇವಾಗ ಟ್ಯಾರಿಫ್ ಶುರು ಆಗಿದೆ, ಅದರಿಂದ ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಮತ್ತೆ ನಾಳೆ ನೋಡ್ಕೊಂಡ್ರೆ ಎನ್ವಿಡಿಯಾ ರಿಸಲ್ಟ್ಸ್ ಕೂಡ ಇದೆ, ಅದರಿಂದ ಗುರುವಾರ ಕೂಡ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಇರೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತೆ ಈ ಮಂತ್ ಎಂಡ್ ಅಲ್ಲಿ ನೋಡ್ಕೊಂಡ್ರೆ SCO ಸಮ್ಮಿಟ್ ಇದೆ, ಅದ್ರ ಜೊತೆಗೆ ರಿಲಯನ್ಸ್ ಆನ್ಯುವಲ್ ಜನರಲ್ ಮೀಟಿಂಗ್ ಕೂಡ ಇದೆ. ನೋಡೋಣ, ಅದಕ್ಕೋಸ್ಕರ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ತುಂಬಾನೇ ಅನ್ಸರ್ಟನಿಟೀಸ್ ಇದೆ. ನೋಡೋಣ ಈ ವೀಕ್ ಎಲ್ಲ ಆದ್ಮೇಲೆ ಇನ್ನ ಏನಾದ್ರೂ ಹೊಸ ಅಪ್ಡೇಟ್ಸ್ ಬರ್ತಾವ, ಏನಾದ್ರೂ ಪಾಸಿಟಿವ್ ಟ್ರಿಗರ್ಸ್ ಕಾಣ್ತಾವ ಮಾರ್ಕೆಟ್ ಅಲ್ಲಿ ಅಂತ ಪ್ರತಿಯೊಂದನ್ನು ಪ್ರತಿದಿನ ಮಾತಾಡ್ಕೊಳ್ಳೋಣ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್, ಇವತ್ತು ಪ್ರೋಟೀನ್ ಈಗೋನ್ ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಆದ್ರೆ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 11% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಒಂದ್ ಕಡೆ ನೋಡ್ಕೊಂಡ್ರೆ ಮಾರ್ಕೆಟ್ ತುಂಬಾನೇ ಕರೆಕ್ಟ್ ಆಗಿದ್ರು ಈ ಕಂಪನಿ ಏನಕ್ಕೆ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಮಾತಾಡ್ಕೊಳ್ಳೋಣ. ಯಾಕಂದ್ರೆ ಈ ಕಂಪನಿಗೆ UIDAI ಅಂದ್ರೆ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಇಂದ 1160 crores ವರ್ತ್ ಆಫ್ ಆರ್ಡರ್ ಬಂದಿದೆ. ಏನಕ್ಕಂದ್ರೆ ಈ ಆಧಾರ್ ಸೇವಾ ಕೇಂದ್ರಸ್ನ ಸೆಟಪ್ ಮಾಡಿ ಆಪರೇಟ್ ಮಾಡೋದಕ್ಕೋಸ್ಕರ ಈ ಆರ್ಡರ್ ಬಂದಿರೋದು. ಮತ್ತೆ ಈ ಆಧಾರ್ ಸೇವಾ ಕೇಂದ್ರದಲ್ಲಿ ನೋಡ್ಕೊಂಡ್ರೆ ಇವಾಗ ಆಧಾರ್ ಎನ್ರೋಲ್ಮೆಂಟ್ ಆಗಲಿ ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ನೆಲ್ಲ ಮಾಡಿಸ್ತಾ ಇರ್ತಾರಲ್ಲ, ಆ ಸರ್ವಿಸಸ್ನ ಪ್ರೊವೈಡ್ ಮಾಡೋದಾಗ್ಲಿ, ಮತ್ತೆ ಈ ಆಧಾರ್ ರಿಲೇಟೆಡ್ ಆಗಿ ಪ್ರತಿ ಒಂದು ಸರ್ವಿಸಸ್ನ ಕೂಡ ಇವರು ಪ್ರೊವೈಡ್ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ ಆಧಾರ್ ಸೆಂಟರ್ಸ್ನ 188 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಓಪನ್ ಮಾಡಬೇಕು. ಅದು ಓಪನ್ ಮಾಡಿ ನೆಕ್ಸ್ಟ್ 6 years ವರ್ಗು ಆ ಸರ್ವಿಸಸ್ನೆಲ್ಲ ಪ್ರೊವೈಡ್ ಮಾಡಬೇಕು ಅಂತಾನೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಆರ್ಡರ್ ಇಂದಾನೆ ಇವ್ರಿಗೆ ಪ್ರತಿ ವರ್ಷ 193 ಕೋಟಿ ರೆವಿನ್ಯೂಸ್ ಆಡ್ ಆಗುತ್ತೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ರೀಸೆಂಟ್ ಆಗೂ ಒಂದ್ಸಲ ಈ ಕಂಪನಿ ಬಗ್ಗೆ ಮಾತಾಡ್ಕೊಂಡಿದ್ವಿ. ಏನಂದ್ರೆ ಈ ಪಾನ್ 2.0 ಪ್ರಾಜೆಕ್ಟ್ ಅನೌನ್ಸ್ ಮಾಡಿದ್ರಲ್ಲ, ಆ ಟೈಮಲ್ಲಿ ನೋಡ್ಕೊಂಡ್ರೆ ಈ ಕಂಪನಿ ತುಂಬಾನೇ ಕರೆಕ್ಟ್ ಆಗಿತ್ತು. ಯಾಕಂದ್ರೆ ಈ ಕಂಪನಿಗೆ ಆ ಆರ್ಡರ್ ಕೊಡದೆ ಈ LTI ಮೈಂಟ್ರಿ ಇದೆ ಅಲ್ಲ, ಈ ಕಂಪನಿಗೆ ಪ್ಯಾನ್ 2.0 ಪ್ರಾಜೆಕ್ಟ್ ನ ಕೊಟ್ಟಿದ್ದಾರೆ. ಅದರಿಂದ ಆ ಟೈಮಲ್ಲಿ ತುಂಬಾನೇ ಕರೆಕ್ಟ್ ಆಗಿತ್ತು. ಆದ್ರೆ ಈ ರೀಸೆಂಟ್ ಟೈಮಲ್ಲಿ 2 ಪ್ರಾಜೆಕ್ಟ್ ಬಂದಿರೋದಕ್ಕೆ ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೆಕ್ಸ್ಟ್ ಅದಾದ್ಮೇಲೆ BLS ಇಂಟರ್ನ್ಯಾಷನಲ್ ಸರ್ವಿಸಸ್. ಈ ಕಂಪನಿ ನೋಡ್ಕೊಂಡ್ರು ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನಿಯರ್ಲಿ 6 to 7% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿಗೂ ಅಷ್ಟೇ ಈ ಡಿಸ್ಟ್ರಿಕ್ಟ್ ಲೆವೆಲ್ಸ್ ಅಲ್ಲಿ ಆಧಾರ್ ಸೇವಾ ಕೇಂದ್ರಸ್ನ ಸೆಟಪ್ ಮಾಡಿ ಆಪರೇಷನ್ ಮಾಡೋದಕ್ಕೆ ಆರ್ಡರ್ ಬಂದಿದೆ. ಇವ್ರ ಟೋಟಲ್ ಆರ್ಡರ್ ವರ್ತ್ ನೋಡ್ಕೊಂಡ್ರೆ 2055 crores ಆರ್ಡರ್ ಬಂದಿದೆ. ಇವಾಗ ಪ್ರೋಟೀನ್ ಈಗೋನ್ ಟೆಕ್ನಾಲಜಿ ಅವ್ರಿಗೆ ಏನ್ ಆರ್ಡರ್ ಬಂದಿತ್ತೋ ಸಿಮಿಲರ್ ಆರ್ಡರ್ ಏನೇ ಈ ಕಂಪನಿ ಕೂಡ ಬಂದಿದೆ. ಇವರು ಅಷ್ಟೇ ಪ್ರತಿಯೊಂದು ಆಧಾರ್ ಸರ್ವಿಸಸ್ ನ ಪ್ರೊವೈಡ್ ಮಾಡಬೇಕು, ಮತ್ತೆ ನೆಕ್ಸ್ಟ್ 6 years ವರ್ಗು ಈ ಸರ್ವಿಸಸ್ ಅದೇ ತರ ಕಂಟಿನ್ಯೂ ಆಗಬೇಕು ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲೂ ಗೌರ್ಮೆಂಟ್ ಇಂದ ಇವ್ರಿಗೆಲ್ಲ ಇನ್ನ ಯಾವ ತರ ಆರ್ಡರ್ಸ್ ಬರುತ್ತೆ ಅಂತ. ನೆಕ್ಸ್ಟ್, ಓಲಾ ಎಲೆಕ್ಟ್ರಿಕ್. ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 6% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂತ ಅಂದ್ರೆ ಈ ಗೌರ್ಮೆಂಟ್ ಇಂದ ಈ ಜಂತ್ರಿ ಸ್ಕೂಟರ್ ರಿಲೇಟೆಡ್ ಆಗಿ PLI ಸರ್ಟಿಫಿಕೇಶನ್ ಬಂದಿದೆ ಇವ್ರಿಗೆ, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ರೀಸೆಂಟ್ ಆಗೂ ಒಂದ್ಸಲ ಈ ಓಲಾ ಎಲೆಕ್ಟ್ರಿಕ್ ಬಗ್ಗೆ ಮಾತಾಡ್ಕೊಂಡ್ವಿ. ಆ ಟೈಮಲ್ಲೇ ಹೇಳಿದ್ದೆ ಇದೊಂದು ಲಾಸ್ ಮೇಕಿಂಗ್ ಕಂಪನಿ, ಇವರಾದ್ರೆ ಪ್ರತಿ ಕ್ವಾರ್ಟರ್ಲೂ ತುಂಬಾನೇ ಲಾಸಸ್ ನ ಪೋಸ್ಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ದೆ. ಮತ್ತೆ ಇವಾಗ ಈ ಜಂತ್ರಿ ರಿಲೇಟೆಡ್ ಆಗಿ PLI ಸರ್ಟಿಫಿಕೇಶನ್ ಬಂದಿದಲ್ಲ, ಅದರಿಂದ ಇವ್ರಿಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಫಸ್ಟ್, ಇವಾಗ ಈ ಜಂತ್ರಿ ಅಂಡರ್ ಅಲ್ಲಿ ಯಾವ್ಯಾವ ಸ್ಕೂಟರ್ಸ್ ಬರ್ತವೆ ಅಂತ ನೋಡ್ಕೊಂಡ್ರೆ ಈ ಓಲಾ S1 Pro, ಓಲಾ S1 Pro Plus, ಓಲಾ S1 X Plus ಇದೆ ಅಲ್ಲ, ಈ 3 ಮಾಡೆಲ್ಸ್ ಕೂಡ ಈ ಜಂತ್ರಿ ಅಂಡರ್ ಅಲ್ಲೇ ಬರುತ್ತೆ. ಇವಾಗ ಈ ಓಲಾ ಎಲೆಕ್ಟ್ರಿಕ್ ಅವರ ಟೋಟಲ್ ಸೇಲ್ಸ್ ಅಲ್ಲಿ ನೋಡ್ಕೊಂಡ್ರೆ ಈ 3 ಸ್ಕೂಟರ್ಸ್ ಇಂದಾನೆ 80% ಆಫ್ ಸೇಲ್ಸ್ ಎಲ್ಲ ಇರೋದು. ಅದರಿಂದ ಈ PLI ಸ್ಕೀಮ್ ಇರೋ ಕಾರಣದಿಂದ ಇದು ಓಲಾ ಅವ್ರಿಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತಾನೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಿಂದ ಇವ್ರಿಗೆ ಕಮಿಂಗ್ ಟೈಮ್ ಅಲ್ಲಿ ಪ್ರಾಫಿಟ್ಸ್ ಕೂಡ ತುಂಬಾನೇ ಇನ್ಕ್ರೀಸ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ.
ಮತ್ತೆ ಮ್ಯಾನೇಜ್ಮೆಂಟ್ ನೋಡ್ಕೊಂಡ್ರೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. 35% ಇಂದ 40% ವರೆಗೂ ಇಂಪ್ರೂವ್ ಆಗುತ್ತೆ. ಜೊತೆಗೆ ಸೇಲ್ಸ್ ಕೂಡ ಕಮಿಂಗ್ ಟೈಮಲ್ಲಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಓವರ್ ಆಲ್ ಈ ಅಪ್ಡೇಟ್ಸ್ ಇಂದನೇ ಇವತ್ತು ಓಲಾ ಎಲೆಕ್ಟ್ರಿಕ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಫ್ರೆಂಡ್ಸ್, ಇವತ್ತು ಪೇಟಿಎಂ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಬಗ್ಗೆ ನೋಡ್ಕೊಂಡ್ರೆ ಮಲ್ಟಿಪಲ್ ಅಪ್ಡೇಟ್ಸ್ ಇದಾವೆ. ಅದ್ರ ಜೊತೆಗೆ ಈ ಪೇಟಿಎಂ ಕಂಪನಿ ನೋಡ್ಕೊಂಡ್ರೆ ಇವಾಗ 52 ವೀಕ್ಸ್ ಹೈಯಲ್ಲಿ ಕೂಡ ಟ್ರೇಡ್ ಆಗ್ತಾ ಇದೆ. ಇವಾಗ ಮೊದಲನೇ ಅಪ್ಡೇಟ್ ನೋಡ್ಕೊಂಡ್ರೆ ಈ ಪೇಟಿಎಂ ಕಂಪನಿ ಇದೆ ಅಲ್ಲ, ಇವರು 455 ಕೋಟಿ ಈ ಪೇಟಿಎಂ ಮನಿಯಲ್ಲಿ ಮತ್ತೆ ಪೇಟಿಎಂ ಸರ್ವಿಸಸ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅಪ್ರೂವಲ್ ಸಿಕ್ಕಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದ್ರೆ ಈ ಕೋರ್ ಬಿಸ್ನೆಸ್ ಏನಿದಾವೆ, ಈ ಕೋರ್ ಬಿಸ್ನೆಸ್ ನ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಈ ಇನ್ವೆಸ್ಟ್ ಮಾಡ್ತಾ ಇರೋದು ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಎರಡನೇ ಅಪ್ಡೇಟ್ ಬಂದು ಈ ಪೇಟಿಎಂ ಕಂಪನಿ ಹತ್ರ 2 ಸಬ್ಸಿಡರಿ ಕಂಪನೀಸ್ ಇದಾವೆ. ಅದರಲ್ಲಿ ಮೊದಲನೇದಾಗಿ ಈ ಫಸ್ಟ್ ಗೇಮ್ಸ್ ಅನ್ನೋದೊಂದು, ಅದಾದ್ಮೇಲೆ ಫಾಸ್ಟರ್ ಪೇಮೆಂಟ್ಸ್, ಈ 2 ಸಬ್ಸಿಡರಿ ಕಂಪನೀಸ್ ಇದಾವೆ. ಇವಾಗ ಈ ಫಸ್ಟ್ ಗೇಮ್ಸ್ ಅನ್ನೋ ಕಂಪನಿ ಏನಿದೆ, ಇವರು ರಿಯಲ್ ಮನಿ ಗೇಮಿಂಗ್ ಬಿಸ್ನೆಸ್ ನ ಮಾಡ್ತಾರೆ. ಇವಾಗ ಈ ರೀಸೆಂಟ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಈ ರಿಯಲ್ ಮನಿ ಗೇಮಿಂಗ್ ಬಿಸ್ನೆಸ್ ಯಾವ್ಯಾವ ಮಾಡ್ತಾ ಇದಾವೆ, ಈ ಕಂಪನೀಸ್ ರಿಲೇಟೆಡ್ ಆಗೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಕ್ಷನ್ ತಗೊಂತಾ ಇದಾರಲ್ಲ, ಅದರಿಂದ ಈ ಪೇಟಿಎಂ ಮೇಲೆ ಮತ್ತೆ ಏನಾದ್ರೂ ಎಫೆಕ್ಟ್ ಬೀಳುತ್ತೇನೋ ಅಂತ ಇವಾಗ ಫಸ್ಟ್ ಗೇಮ್ಸ್ ಇಂದ ಇವರು ಎಕ್ಸಿಟ್ ಆಗ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ರೀಸೆಂಟ್ ಆಗಿ ನೋಡ್ಕೊಂಡ್ರೆ RBI ಅವರು ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಬಿಸ್ನೆಸ್ ರಿಲೇಟೆಡ್ ಆಗಿ ಏನೇನು ರಿಸ್ಟ್ರಿಕ್ಷನ್ಸ್ ಇದ್ವೋ ಆ ರಿಸ್ಟ್ರಿಕ್ಷನ್ಸ್ ಎಲ್ಲ ರಿಮೂವ್ ಮಾಡಿದ್ರಲ್ಲ, ಅದರಿಂದ ರೀಸೆಂಟ್ ಆಗೂನು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ಅದರಿಂದ ಕಮಿಂಗ್ ಟೈಮಲ್ಲೂ ಈ ಪೇಟಿಎಂ ರಿಲೇಟೆಡ್ ಆಗಿ ಯಾವುದೇ ತರ ಎಫೆಕ್ಟ್ ಆಗಬಾರ್ದು ಅಂತ ಈ ತರ ರಿಯಲ್ ಮನಿ ಗೇಮಿಂಗ್ ಬಿಸ್ನೆಸ್ ಇಂದ ಎಕ್ಸಿಟ್ ಆಗ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿರೋದು. ನೆಕ್ಸ್ಟ್ ಅದಾದ್ಮೇಲೆ ಡಿಮಾರ್ಟ್, ಈ ಕಂಪನಿ ನೋಡ್ಕೊಂಡ್ರೆ ಲಾಸ್ಟ್ 1 ಮಂತ್ ಅಲ್ಲಿ ಎಬೋ 18% ರ್ಯಾಲಿ ಆಗಿದೆ. ಮತ್ತೆ ಇವತ್ತು CLSA ಅವ್ರು ನೋಡ್ಕೊಂಡ್ರೆ ಈ ಕಂಪನಿಗೆ ಹೈ ಕನ್ವಿಕ್ಷನ್ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 6408 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ನಿನ್ನೆ ಕ್ಲೋಸಿಂಗ್ ಇಂದ 36% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಇವಾಗ ಈ CLSA ಅವರು ಇಷ್ಟು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ಈ ಡಿಮಾರ್ಟ್ ಅಲ್ಲಿ ಪ್ರತಿಯೊಬ್ರು ಕಸ್ಟಮರ್ ತುಂಬಾನೇ ಸ್ಯಾಟಿಸ್ಫೈ ಆಗ್ತಾ ಇದ್ದಾರೆ. ಇವ್ರ ಪ್ರೈಸಸ್ಗಾಗ್ಲಿ, ಇವ್ರ ಪ್ರಾಡಕ್ಟ್ಸ್ಗಾಗ್ಲಿ, ಕ್ವಾಲಿಟಿಗಾಗ್ಲಿ ಪ್ರತಿಯೊಂದಕ್ಕೂ ತುಂಬಾನೇ ಸ್ಯಾಟಿಸ್ಫೈ ಆಗ್ತಾ ಇದ್ದಾರೆ. ಅದರಿಂದ ಡಿಮಾರ್ಟ್ಗೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇದೆ ಮಾರ್ಕೆಟ್ ಅಲ್ಲಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಕಸ್ಟಮರ್ ರಿಟೆನ್ಷನ್ ಇದೆ ಅಲ್ಲ, ಅದು ಕೂಡ ಟೈಮ್ ಟು ಟೈಮ್ ಇನ್ಕ್ರೀಸ್ ಆಗ್ತಾನೆ ಇದೆ. ಅಂದ್ರೆ ಇವಾಗ ಕಸ್ಟಮರ್ಸ್ ಯಾರಾದ್ರೂ ಒಂದ್ಸಲ ಡಿಮಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದ್ರು ಅಂದ್ರೆ ಚಿಕ್ಕದಾಗೇನ್ ಮಾಡಲ್ಲ, ತುಂಬಾ ದೊಡ್ಡದಾಗೆ ಪರ್ಚೇಸಸ್ ಮಾಡ್ತಾರೆ. ಅದ್ರ ಜೊತೆಗೆ ಕಸ್ಟಮರ್ಸ್ ಪ್ರತಿ ಟೈಮಲ್ಲೂ ಈ ಡಿಮಾರ್ಟ್ ನೇ ಪ್ರಿಫರ್ ಮಾಡ್ತಾರೆ, ಬೇರೆ ಶಾಪ್ಸ್ ಇದ್ರೂ ಸಮೇತ ಅಂತ CLSA ಅವರು ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ಯಾವುದೋ ಒಂದ್ ಸಿಟಿಯಲ್ಲಿ ಮಾತ್ರನೇ ಅಲ್ಲ, ಇವಾಗ ಸಿಟೀಸ್ ಅಲ್ಲಿ ನೋಡ್ಕೊಂಡ್ರು ಅದೇ ತರನೇ ಇದೆ. ಅದ್ರ ಜೊತೆಗೆ ಇವಾಗ ಸ್ಮಾಲರ್ ಟೌನ್ಸ್ ಇರುತ್ತಲ್ಲ, ಈ ಸ್ಮಾಲರ್ ಟೌನ್ಸ್ ಅಲ್ಲೂ ಪ್ರತಿಯೊಬ್ರು ಡಿಮಾರ್ಟ್ ನೇ ಪ್ರಿಫರ್ ಮಾಡ್ತಾ ಇದ್ದಾರೆ ಅಂತ CLSA ಅವರು ಸ್ಟ್ರಾಂಗ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಈ ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಸ್ಟಾರ್ ಬಜಾರ್ ಇದೆ, ರಿಲಯನ್ಸ್ ಫ್ರೆಶ್ ಇದೆ, ಮೋರ್ ಇದೆ, ವಿಶಾಲ್ ಮೆಗಾ ಮಾರ್ಟ್ ಇದೆ. ಈ ತರ ಪ್ರತಿಯೊಂದು ಕಂಪನಿ ಇದ್ರೂ ಎಲ್ಲಾ ಕಂಪನೀಸ್ನು ಮೇಜರ್ ಆಗಿ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಡಿಮಾರ್ಟ್ ಅವ್ರು ನೋಡ್ಕೊಂಡ್ರು ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿ ಕಸ್ಟಮರ್ ರಿಟೆನ್ಷನ್ ಅನ್ನೋದು ತುಂಬಾನೇ ಜಾಸ್ತಿ ಇದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಈ ಡಿಮಾರ್ಟ್ ರಿಲೇಟೆಡ್ ಆಗಿ. ಅದರಿಂದನೇ ಈ ತರ 36% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ಫ್ರೆಂಡ್ಸ್, ಇವಾಗ ಈ ಡಿಮಾರ್ಟ್ ಬಗ್ಗೆ ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೀವೇನಾದ್ರೂ ನಿಮ್ಮ ಹತ್ರದಲ್ಲಿ ಡಿಮಾರ್ಟ್ ಇದ್ರೆ ಪ್ರಿಫರ್ ಮಾಡ್ತೀರಾ ಅಥವಾ ಬೇರೆ ಶಾಪ್ಸ್ ಇದ್ರೆ ಪ್ರಿಫರ್ ಮಾಡ್ತೀರಾ ಅಂತ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ವೊಡಾಫೋನ್ ಐಡಿಯಾ, ಈ ಕಂಪನಿ ನೋಡ್ಕೊಂಡ್ರೆ ಲಾಸ್ಟ್ 3-4 ಡೇಸ್ ಇಂದ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು. ಯಾಕಂದ್ರೆ ಈ AGR ಡ್ಯೂಸ್ ರಿಲೇಟೆಡ್ ಆಗಿ ಗೌರ್ಮೆಂಟ್ ಏನೇ ಡೈರೆಕ್ಟ್ ಆಗಿ ಫೋಕಸ್ ಮಾಡ್ತಾ ಇದೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಅಡಿಷನಲ್ ಆಗಿ ಗೌರ್ಮೆಂಟ್ ಇಂದ ರಿಲೀಫ್ ಸಿಗುತ್ತೆ ಅಂತ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು. ಆದ್ರೆ ಇವತ್ತು ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 10% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಮಿನಿಸ್ಟ್ರಿ ಆಫ್ ಸ್ಟೇಟ್ ಕಮ್ಯುನಿಕೇಶನ್ಸ್ ಇಂದ ಕಮಿಂಗ್ ಟೈಮ್ ಅಲ್ಲಿ ಗೌರ್ಮೆಂಟ್ ಇಂದ ಯಾವುದೇ ತರ ರಿಲೀಫ್ ಇರಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ ಗೌರ್ಮೆಂಟ್ ಇಂದ ಇನ್ನೊಂದು ಅಪ್ಡೇಟ್ ಕೂಡ ಬಂದಿದೆ. ಇದುವರೆಗೂ 53,000 ಕೋಟಿ ಡ್ಯೂಸ್ ಇತ್ತು. ಆ ಡ್ಯೂಸ್ನೆಲ್ಲ ಗೌರ್ಮೆಂಟ್ ಏನೇ ಈಕ್ವಿಟಿ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಕಮಿಂಗ್ ಟೈಮ್ ಅಲ್ಲಿ ಯಾವುದೇ ತರ ರಿಲೀಫ್ ಇರಲ್ಲ ಅಂತ ಸ್ಟೇಟ್ಮೆಂಟ್ಸ್ ನ ಕೂಡ ಮಾಡಿದ್ದಾರೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಪ್ರೆಸೆಂಟ್ ಇವಾಗ ವೊಡಾಫೋನ್ ಐಡಿಯಾ ಹತ್ರ ನೋಡ್ಕೊಂಡ್ರೆ ಟೋಟಲ್ ಆಗಿ 75,000 ಕೋಟಿ AGR ಡ್ಯೂಸ್ ಕೂಡ ಇದೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತೆ ನೆಕ್ಸ್ಟ್ ಇಯರ್ ಮಾರ್ಚ್ಗೆಲ್ಲ ನೋಡ್ಕೊಂಡ್ರೆ ಇವರು 18,500 ಕೋಟಿ ಡ್ಯೂಸ್ ನ ಪೇ ಮಾಡಲೇಬೇಕಾಗಿರುತ್ತೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲೂ ಇದ್ರ ಬಗ್ಗೆ ಎಲ್ಲ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ 4 IPO ಕಂಪನೀಸ್ ಇವತ್ತು ಲಿಸ್ಟ್ ಆಗಿದಾವೆ. ಅದರಲ್ಲಿ ಮೊದಲನೇದಾಗಿ ಶ್ರೀಜಿ ಶಿಪ್ಪಿಂಗ್ ಕಂಪನಿ. ಈ ಕಂಪನಿ ಆದ್ರೆ 7% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ಮತ್ತೆ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಇರೋ ಕಾರಣದಿಂದ ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ.
ನೆಕ್ಸ್ಟ್ ಅದಾದ್ಮೇಲೆ ಎರಡನೇ ಕಂಪನಿ ಬಂದು ಪಟೇಲ್ ರಿಟೇಲ್. ಈ ಕಂಪನಿ ನೋಡ್ಕೊಂಡ್ರೆ ಇನ್ವೆಸ್ಟರ್ಸ್ಗೆ 17% ಲಿಸ್ಟಿಂಗ್ ಗೇನ್ಸ್ ನ ಕೊಟ್ಟಿದೆ, ಮತ್ತೆ ನಿಯರ್ಲಿ 10 to 11% ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ವಿಕ್ರಮ್ ಸೋಲಾರ್. ಈ ಕಂಪನಿ ನೋಡ್ಕೊಂಡ್ರೆ ಇನ್ವೆಸ್ಟರ್ಸ್ಗೆ ಎಬೋವ್ 1% ಲಿಸ್ಟಿಂಗ್ ಗೇನ್ಸ್ ಮಾತ್ರನೇ ಕೊಟ್ಟಿರೋದು, ಆದ್ರೆ ಇನ್ವೆಸ್ಟರ್ ಸೆಂಟಿಮೆಂಟ್ ಕೂಡ ತುಂಬಾನೇ ಪಾಸಿಟಿವ್ ಇರೋ ಕಾರಣದಿಂದ ನಿಯರ್ಲಿ 15% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದ್ರ ಜೊತೆಗೆ ರೀಸೆಂಟ್ ಆಗಿ ಒಂದ್ಸಲ ಈ ವಿಕ್ರಮ್ ಸೋಲಾರ್ ರಿಲೇಟೆಡ್ ಆಗಿ ಕಂಪ್ಲೀಟ್ ಬಿಸ್ನೆಸ್ ನ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ಬಿಸ್ನೆಸ್ ಯಾವ ತರ ಇದೆ, ಫಿನಾನ್ಷಿಯಲ್ಸ್ ಯಾವ ತರ ಇದೆ, ಮತ್ತೆ ಇವಾಗ ಇವ್ರ ಹತ್ರ ಎಷ್ಟು ಕೆಪಾಸಿಟಿ ಇದೆ, ಮತ್ತೆ ಆರ್ಡರ್ ಬುಕ್ ಎಷ್ಟಿದೆ ಅಂತ ಪ್ರತಿ ಒಂದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ನೀವ್ ಯಾರಾದ್ರೂ ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಮತ್ತೆ ಎಂಡ್ ಕಾರ್ಡ್ ಅಲ್ಲೂ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಅದಾದ್ಮೇಲೆ 15% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತಲ್ಲ, ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇರೋ ಕಾರಣದಿಂದ ನಿಯರ್ಲಿ 6 to 7% ವರೆಗೂ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಜೆಮ್ ಆರೋಮೆಟಿಕ್ಸ್. ಈ ಕಂಪನಿ ಆದ್ರೆ 2% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ, ಅದಾದ್ಮೇಲೂ ಸಮೇತ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಇರೋ ಕಾರಣದಿಂದ ನಿಯರ್ಲಿ 6% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಇರೋ ಕಾರಣದಿಂದ ಇವತ್ತು ನಿಯರ್ಲಿ 2% ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವಾಗ ಈ 4 IPOs ಅಲ್ಲಿ ನೀವು ಯಾವ್ದಾದ್ರು ಒಂದು IPOಗೆ ಅಪ್ಲೈ ಮಾಡಿ ಅಲಾಟ್ ಆಗಿದ್ರೆ ಯಾವ IPO ಅಲಾಟ್ ಆಗಿದೆ ಅಂತ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ವಿಕ್ರಾನ್ ಇಂಜಿನಿಯರಿಂಗ್ IPO ಬಗ್ಗೆ ಮಾತಾಡ್ಕೊಂಡ್ವಿ, ಮತ್ತೆ ಇವತ್ತು ನೋಡ್ಕೊಂಡ್ರೆ ಆನ್ಲೈನ್ ಹೆಲ್ತ್ ಕೇರ್ IPO ಕೂಡ ಓಪನ್ ಆಗಿದೆ. ಈ ಕಂಪನಿ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಈ ಕಂಪನಿ ನೋಡ್ಕೊಂಡ್ರೆ 2013 ಶುರು ಮಾಡ್ತಾರೆ. ನೆಕ್ಸ್ಟ್ ಇವಾಗ ಇವ್ರ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು ಮೆಡಿಸಿನ್ಸ್ ಅಲ್ಲಿ ನ್ಯೂಟ್ರಿಸಿಟಿಕಲ್ಸ್, ಪರ್ಸನಲ್ ಕೇರ್, ವೆಟರ್ನರಿ ಈ ಪ್ರಾಡಕ್ಟ್ಸ್ ಎಲ್ಲ ಇರ್ತಾವಲ್ಲ, ಈ ಪ್ರಾಡಕ್ಟ್ಸ್ ಅಲ್ಲಿ ಬಳಸೋ ಹೈ ಪ್ಯೂರಿಟಿ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ ಮತ್ತೆ ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತೆ ಇವ್ರ ಪ್ರಾಡಕ್ಟ್ಸ್ಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇಂದ ಕೂಡ ಅಪ್ರೂವಲ್ ಸಿಕ್ಕಿದೆ. ಮತ್ತೆ ಇದುವರೆಗೂ ಇವರು 65 ಪ್ರಾಡಕ್ಟ್ಸ್ ನ ಕಮರ್ಷಿಯಲಿ ಲಾಂಚ್ ಮಾಡಿದ್ದಾರೆ. ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ 28 ಪ್ರಾಡಕ್ಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಇನ್ನ 49 ಪ್ರಾಡಕ್ಟ್ಸ್ ಟೆಸ್ಟಿಂಗ್ ಸ್ಟೇಜ್ ಅಲ್ಲಿ ಇದಾವೆ ಅಂತ ಕೂಡ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಪ್ರಾಡಕ್ಟ್ಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಚೈನಾ, ಜಪಾನ್, ಬ್ರೆಜಿಲ್ ಈ ಕಂಟ್ರೀಸ್ಗೆಲ್ಲ ಇವ್ರ ಪ್ರಾಡಕ್ಟ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಫ್ರೆಂಡ್ಸ್, ಇವಾಗ ಬಿಸ್ನೆಸ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇಲ್ಲಾಂದ್ರೆ ಸಿಂಪಲ್ ಆಗಿ ಒನ್ ಲೈನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಎಕ್ಸಾಂಪಲ್, ಇವಾಗ ಏನಾದ್ರೂ ಇವಾಗ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಕೀ ಕಾಂಪೋನೆಂಟ್ಸ್ ಇರ್ತಾವಲ್ಲ, ಆ ಕೀ ಕಾಂಪೋನೆಂಟ್ಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಸಿಂಪಲ್ ಆಗಿ ಅರ್ಥ ಆಯ್ತಾ? ನೆಕ್ಸ್ಟ್ ಇವಾಗ ಫಿನಾನ್ಷಿಯಲ್ಸ್ ನೋಡ್ಕೊಂಡ್ರೆ ಈ ಕಂಪನಿ ರೆವಿನ್ಯೂಸ್ ಆದ್ರೆ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾನೆ ಇದೆ, ಆದ್ರೆ ಫಿನಾನ್ಷಿಯಲ್ ಇಯರ್ 24 ಅಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ಡ್ರಾಪ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ಅಂದ್ರೆ ಆ ಟೈಮಲ್ಲಿ ಇವ್ರ ಪ್ಲಾಂಟ್ ಅಲ್ಲಿ ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾ ಇದೀವಿ ಅಂತ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಪ್ರಾಫಿಟ್ಸ್ ನೋಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾನೆ ಇದೆ. ಮತ್ತೆ ಈ IPO ದಲ್ಲಿ ನೋಡ್ಕೊಂಡ್ರೆ 121 ಕೋಟಿ ರೈಸ್ ಮಾಡ್ತಾ ಇದ್ದಾರೆ. ಇದು ತುಂಬಾನೇ ಚಿಕ್ಕ ಸೈಜ್ IPO. ಫ್ರೆಂಡ್ಸ್, ಇವಾಗ ನೀವು ಯಾರಾದ್ರೂ ಈ IPO ದಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಆದಷ್ಟು ಒಂದು ಲಾಟ್ ಅಲ್ಲಿ ಮಾತ್ರನೇ ಅಪ್ಲೈ ಮಾಡಿ, ಆಗ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತೆ 121 crores ನ ರೈಸ್ ಮಾಡ್ತಾ ಇದಾರಲ್ಲ, ಇದು ಕಂಪ್ಲೀಟ್ಲಿ ಫ್ರೆಶ್ ಇಶ್ಯೂನೇ, ಅಂದ್ರೆ ಕಂಪ್ಲೀಟ್ ಎಲ್ಲ ದುಡ್ಡು ಕಂಪನಿಗೆ ಹೋಗುತ್ತೆ. ಅದಕ್ಕೋಸ್ಕರ ಅದರಲ್ಲಿ 30 ಕೋಟಿ ಏನಿದೆ ಇದು ಎಕ್ಸ್ಪಾನ್ಷನ್ ರಿಲೇಟೆಡ್ ಆಗಿ ಖರ್ಚು ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ 5 ಕೋಟಿನ ಸ್ವಲ್ಪ ಈ ಕಂಪನಿ ಹತ್ರ ಡೆಟ್ ಕೂಡ ಇದೆ, ಆ ಡೆಟ್ ನ ಕ್ಲಿಯರ್ ಮಾಡೋದಕ್ಕೆ ಬಳಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮಿಕ್ಕಿರೋ 43 crores ಏನಿದೆ, ಆ 43 crores ನ ವರ್ಕಿಂಗ್ ಕ್ಯಾಪಿಟಲ್ಗೆ ಯೂಸ್ ಮಾಡ್ತೀವಿ ಅಂತ RHP ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಈ IPO ಏನಿದೆ ಇದು ಇವತ್ತು ಓಪನ್ ಆಗಿ 29ಗೆ ಕ್ಲೋಸ್ ಆಗುತ್ತೆ. ಮತ್ತೆ ಈ IPO ಪ್ರೈಸ್ ರೇಂಜ್ ನೋಡ್ಕೊಂಡ್ರೆ 86 ರೂಪೀಸ್ ಇಂದ 91 ರೂಪೀಸ್ ಪರ್ ಶೇರ್ ಇರುತ್ತೆ. ಮತ್ತೆ ಪ್ರತಿ ಲಾಟಲ್ಲೂ 164 ಶೇರ್ಸ್ ಇರುತ್ತೆ. ಫ್ರೆಂಡ್ಸ್, ಇವಾಗ ಇಂಟ್ರೆಸ್ಟ್ ಇರೋರು ಈ ಕಂಪ್ಲೀಟ್ ಬಿಸ್ನೆಸ್ ನ ಒಂದ್ಸಲ ಅನಾಲಿಸಿಸ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇದೀರ ಅಂದ್ರೆ ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ನಿಮಗೆ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ತರ ವಿಡಿಯೋಸ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಎಲ್ಲಾ ವಿಡಿಯೋಸ್ನು ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.